ಕಾಶ್ಮೀರ ಕಳೆದ ಕೆಲ ದಿನಗಳಿಂದ ಭಯೋತ್ಪಾದನಾ ಚಟುವಟಿಕೆ ಜೊತೆಗೆ ಪ್ರತೀಕಾರ ಅನ್ನುವಂತಹ ವಿಚಾರದಲ್ಲಿ ನಲುಗಿ ಹೋಗಿದ್ದಂತಹ ಕಣಿವೆ ಭಾಗ ಆಗಿತ್ತು. ಈಗ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ. ಹೇಗಿದೆ ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಆಗಿದೆ. ಇಷ್ಟೆಲ್ಲ ಆದಮೇಲೆ ಈ ವರ್ಷ ಕಾಶ್ಮೀರದ ಪಾಲಿಗೆ ಮುಗಿತು. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ಶ್ರೀನಗರ ಅನ್ನೋದರ ಡೀಟೇಲ್ಸು. ಡಾಲ್ ಲೇಕ್ನಲ್ಲಿ ಪ್ರವಾಸಿಗರಿಲ್ಲದೆ ಬಣಬಣ ಅನ್ನೋ ಸಿಚುವೇಶನ್. ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಡಾಲ್ ಲೇಕ್ ಕೂಡ ಒಂದು. ಪಾಕ್ ದಾಳಿಯ ಭೀತಿ ಮತ್ತು ಏರ್ಪೋರ್ಟ್ಗಳನ್ನು ಕೂಡ ಅಲ್ಲಿ ಬಂದ್ ಮಾಡಲಾಗಿದೆ. ಕಾಶ್ಮೀರದತ್ತ ಯಾವೊಬ್ಬ ಪ್ರವಾಸಿಗರು ಕೂಡ ಮುಖ ಮಾಡ್ತಾ ಇಲ್ಲ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಸೇನೆ ಕಾವಲನ್ನು ಕಾಯ್ತಾ ಇದೆ. ಆಮೇಲೆ ನೇರ ಹೊಡೆತ ಬಿದ್ದಿರೋದು ಈ ಉಗ್ರಗಾಮಿ ಚಟುವಟಿಕೆಗಳಿಂದ ಅಲ್ಲಿನ ವ್ಯಾಪಾರಸ್ಥರಿಗೆ ಮತ್ತೆ ಟೂರಿಸ್ಟನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ಜನರಿಗೆ. ಡಾಲ್ ಲೇಕ್ನಲ್ಲಂತೂ ವಿಪರೀತವಾಗಿ ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಟೀಯಿಂದ ಹಿಡಿದು ಡ್ರೈ ಫ್ರೂಟ್ಸಿಂದ ಹಿಡಿದು ಕಟ್ ಫ್ರೂಟ್ ಸಲಾಡಿಂದ ಹಿಡಿದು ಎಲ್ಲ ನಂಬ್ಕೊಳ್ತಾ ಇದ್ರು. ಮತ್ತು ಅದೊಂದು ಶಿಕಾರ ಅಂತ ಹೇಳಿಬಿಟ್ಟು ಅಲ್ಲೊಂದು ಬೋಟ್ ರೈಡನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಬೋಟ್ಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿರೋದನ್ನು ಸಜ್ಜಾಗಿದೆ ಬೋಟ್, ಬಟ್ ಹತ್ತೋದಕ್ಕೆ ಪ್ರವಾಸಿಗರು ಇಲ್ಲದೆ ಇರುವಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ. ಈ ಟೈಮ್ನಲ್ಲಂತೂ ಯಾರೂ ಅಲ್ಲಿಗೆ ಹೋಗುವಂತಹ ದುಸ್ಸಾಹಸವನ್ನು ಮಾಡಲ್ಲ. ಸೊ ಕೊಡಲಿ ಏಟು ಬಿದ್ದಿರೋದು ಅಲ್ಲಿನ ವ್ಯಾಪಾರಸ್ಥರಿಗೆ. ಈಗಲಾದರೂ ಇದನ್ನೆಲ್ಲ ನೋಡಿ ಬುದ್ಧಿ ಕಲಿತಾರ ಅಲ್ಲಿರೋ ಜನ ಅನ್ನೋದು ಪ್ರಶ್ನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಅವ್ರ ಮನಸ್ಥಿತಿ ಬದಲಾಗಿಲ್ಲ. ಹಣ ಭಾರತದ ಬೇಕು, ನಿಷ್ಠೆ ಶತ್ರು ರಾಷ್ಟ್ರದ ಪರವಾಗಿದೆ. ತುಂಬ ಜನರು ನೀವು ಬೇಕಾದರೆ ಮಾತಾಡಿಸಿ, ಅವ್ರ ಹತ್ರ ಜೈ ಭಾರತ್ ಮಾತಾ ಕಿ ಅಂತ ಹೇಳ್ಸಕ್ಕೆ ಸಾಧ್ಯನೇ ಇಲ್ಲ. ನೀವು ಇಂಡಿಯಾ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಕಾಶ್ಮೀರಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದ್ರ ಜೊತೆಗೆ ಎರಡೂ ದೇಶಗಳ ನಡುವೆ ಸೃಷ್ಟಿಯಾದಂಥ ಉದ್ವಿಗ್ನ ವಾತಾವರಣ ಅಥವಾ ಸಂಘರ್ಷದ ಪರಿಸ್ಥಿತಿ ಏನಿದೆ ಇದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಯಿತು. ಹೀಗಾಗಿ ಶ್ರೀನಗರಕ್ಕೆ ಅಥವಾ ಕಾಶ್ಮೀರಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ. ಜನರು ಇಲ್ಲಿ ಪ್ರವಾಸಿಗರಿಲ್ಲದೆ ಇಡೀ ನಗರ ಬಣಗುಡುವಂತಾಗಿರುವಂಥದ್ದು. ಇಲ್ಲಿರುವಂಥ ವ್ಯಾಪಾರಸ್ಥರು ಮತ್ತು ನಾವಿಕರು ಎಲ್ಲರೂ ಕೂಡ ಪ್ರವಾಸಿಗರಿಗೆ ಎದುರು ನೋಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದೆ. ನಾನಿವತ್ತು ಡಾಲ್ ಲೇಕ್ನಲ್ಲಿರುವಂಥ ಒಂದು ಘಾಟ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಹಡಗುಗಳು ಅಥವಾ ದೋಣಿಗಳು ಯಾವುದೇ ಬಿಸ್ನೆಸ್ ಇಲ್ಲದೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ನೋಡಿ, ಡಾಲ್ ಲೇಕ್ನ ಗೇಟ್ ನಂಬರ್ 7 ಅಥವಾ ಘಾಟ್ ನಂಬರ್ 7ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಸಾಮಾನ್ಯದ ದಿನಗಳಲ್ಲಿ ಸಾಮಾನ್ಯದ ಸ್ಥಿತಿಗತಿಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂದು ದೋಣಿಯೂ ಕೂಡ ಏನಂತಾರೆ ಪುರ್ಸೊತ್ತಾಗಿರ್ತಿರ್ಲಿಲ್ಲ. ಅಷ್ಟು ಬ್ಯುಸಿಯಾಗಿರ್ತಿದ್ವು. ಸಾವಿರಾರು ಪ್ರವಾಸಿಗರು ಇಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದರು. ಅವರು ಇಡೀ ಈ ಒಂದು ಡಾಲ್ ಲೇಕ್ನ ವಿಹಾರವನ್ನು ಮಾಡ್ತಾಯಿದ್ರು. ಇಲ್ಲಿ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನು ತಿಂತಾಯಿದ್ರು, ಓಡಾಟವನ್ನು ಮಾಡ್ತಾಯಿದ್ರು. ಇದರಿಂದ ಸಾಕಷ್ಟು ಆರ್ಥಿಕತೆ ಬೂಮ್ ಆಗ್ತಾಯಿತ್ತು, ಆರ್ಥಿಕ ವಹಿವಾಟುಗಳು ನಡೀತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಡೀ ಶ್ರೀನಗರವನ್ನು ಸುತ್ತು ಹಾಕಿದರೆ ನಿಮಗೆ ಬೆರಳೆಣಿಕೆಯಷ್ಟು ಪ್ರವಾಸಿಗರು ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಯಾವುದೇ ರೀತಿಯಾದಂಥ ದಾಳಿಗಳು ಸದ್ಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಆಗಿಲ್ಲ. ಒಂದು ರೀತಿ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ, ಜನಜೀವನ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಪ್ರವಾಸಿಗರು ಶ್ರೀನಗರದತ್ತ ಮುಖ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಒಂದು ಭಯದ ವಾತಾವರಣ. ಆದರೆ ಇನ್ನೂ ಕೆಲವರು ಧೈರ್ಯ ಮಾಡಿ ಬರಬೇಕು ಅಂದರೆ ಭದ್ರತೆಯ ಕಾರಣ ಮತ್ತು ಸುರಕ್ಷತೆಯ ಕಾರಣಗಳಿಂದಾಗಿ ಏರ್ಪೋರ್ಟ್ಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಇಡೀ ಶ್ರೀನಗರ ಸೇರಿದಂತೆ ಇಡೀ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಿದ್ದಂತಹ ಜನರ ಪರಿಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕರುಣಾಜನಕ ಆಗಿರುವಂಥದ್ದು. ಯಾಕೆ ಅಂದರೆ ಇದನ್ನೇ ನಂಬಿಕೊಂಡು ಅವರು ಜೀವನವನ್ನು ಕಟ್ಕೊಂಡಿದ್ರು. ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬೆಳಗ್ಗೆ 7 ಗಂಟೆಗೆ ಬಂದು ಕೂರುವಂತಹ ಈ ಜನರು ಸಂಜೆ 8 ಗಂಟೆ ಆದರೂ ಕೂಡ ಬೋಣಿ ಮಾಡದೇ ಇರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದ್ದಾವೆ. ನೋಡಿ, ಬಹಳಷ್ಟು ದೋಣಿಗಳಲ್ಲಿ ನಾವಿಕರು ಹಾಗಾಗಿ ಕೂತ್ಕೊಂಡಿದ್ದಾರೆ, ಹೊತ್ತು ಕಳೀತಾ ಇದ್ದಾರೆ.
ಕಸ್ಟಮರ್ಸ್ಗೆ ವೇಟ್ ಮಾಡ್ತಿದ್ದಾರೆ, ಪ್ರವಾಸಿಗರು ಬರ್ಬೋದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಕೆಲವೊಂದಿಷ್ಟು ಜನರು ಧೈರ್ಯವನ್ನು ಮಾಡಿ ಜಮ್ಮುಗೆ ಬಂದು ಜಮ್ಮುವಿನಿಂದ ರಸ್ತೆ ಮೂಲಕ ಕಾಶ್ಮೀರವನ್ನು ತಲುಪ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇದು ಕಾಶ್ಮೀರದ ಸ್ಥಿತಿ ಅಲ್ಲ. ಕಾಶ್ಮೀರ ಈ ಹಿಂದೆ ಲಕ್ಷಾಂತರ ಪ್ರವಾಸಿಗರನ್ನು ಪ್ರತಿನಿತ್ಯ ನೋಡಿದಂಥ ಸ್ಥಳಗಳು, ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಈ ಒಂದು ಟೂರಿಸಂನಿಂದಲೇ ಜನರೇಟ್ ಆಗುವಂತಹ ಸ್ಥಿತಿಗತಿಗಳನ್ನು ನಾವು ಈ ಹಿಂದೆ ಕೂಡ ನೋಡಿದ್ವಿ. ಆದರೆ ಇವತ್ತು ಸಂಪೂರ್ಣವಾಗಿ ಸ್ಥಿತಿ ಬದಲಾಗಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಇವರೆಲ್ಲರೂ ಕೂಡ ನಾವಿಕರು. ಇವ್ರನ್ನೇನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ನಾವಿಕರು, ಬೋಟ್ ರೈಡ್ ಮಾಡುವಂಥವ್ರು. ನಿತ್ಯ ಬರುವಂಥ ಪ್ರವಾಸಿಗರೇ ಇಡೀ ದಾಲ್ ಲೇಕನ್ನು ತೋರಿಸಿ ಇಲ್ಲಿರುವ ಸೌಂದರ್ಯವನ್ನು ಅವರಿಗೆ ಕಣ್ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳಿದ್ದಾವೆ. ಇದ್ರ ಜೊತೆಗೆ ಈ ಭಾಗದಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶಗಳಿದ್ದಾವೆ. ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರವಾಸಿಗರು ನಿಮಗೆ ನೋಡೋಕ್ಕೆ ಸಿಗೋಂಥದ್ದನ್ನು ಹೊರತುಪಡಿಸಿದರೆ ಬಹುತೇಕ ಜನರು ಖಾಲಿ ಕೂರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದೆ. ಒಂದು ರೀತಿ ಟೂರಿಸಂ ಅನ್ನುವಂಥದ್ದು ಇಲ್ಲಿಯ ಜೀವನಾಡಿಯಾಗಿತ್ತು. ಆದರೆ ಇವತ್ತು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಪರಿಸ್ಥಿತಿಗಳು ಸುಧಾರಿಸಿದರೂ ಕೂಡ ಜನರಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಕಾಶ್ಮೀರದತ್ತ ಬರದಂತೆ ತಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಪರಿಸ್ಥಿತಿ ಸುಧಾರಿಸ್ಬೋದು, ಒಂದಷ್ಟು ಪ್ರವಾಸಿಗರ ಬರುವಿಕೆ ಶುರು ಆಗ್ಬೋದು. ಒಮ್ಮೆ ಏರ್ಪೋರ್ಟ್ ಶುರುವಾದರೆ ಒಂದಷ್ಟು ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಒಂದಿಷ್ಟು ನಾವಿಕರನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸಾಬ್, आप तो नाव चलाते इधर, आप बताइए, कश्मीर टूरिज़्म पे डिपेंड है. आजकल तो बहुत लोग कम आ रहा है, दिखाई नहीं दे रहे टूरिस्ट कहीं भी. आपका गुजारा कैसा चल रहा है? रोज़ 1-2 कस्टमर तो आपको मिल रहा है, नहीं मिल रहा है? सर कोई नहीं आ रहा है यहाँ पे. अभी तो खाली है, कश्मीर खाली है अभी. बस अभी देखेंगे ऊपर वाला क्या करेंगे. अभी आने लगेंगे. अभी तो फ्लाइट भी चालू हो गया, तो कोई बात नहीं. सर, पहले सिचुएशंस कैसे थे, फिर उसको कंपेयर किया तो अब कैसे है? पहले तो सिचुएशन अच्छा था. बहुत टूरिस्ट यहाँ पे थे, बहुत से लोग आ रहे थे यहाँ पे. कि एक दिन यहाँ पे रिकॉर्ड ही टूट गया था. 19,000 कुछ लोग आए थे टूरिस्ट यहाँ पे फ्लाइट से. पर उसके बाद तो हुआ था, पहलगाम का मसला हुआ था, उसके बाद बहुत कम हुए थे. ये टूरिस्ट आने जाने का पहलगाम के बाद ख़त्म हुआ कि जो 2 कंट्री के बीच में जो वार का सिचुएशंस क्रिएट हुआ तब से कम हुआ? पहलगाम से वाक़ई से कम हुआ. फिर उसके बाद यहाँ मसला हुआ दोनों मुल्कों का बस में, उससे कम फिर हो गया कम. फिर पहलगाम के मसले के बाद थोड़ा थोड़ा आ रहा था टूरिस्ट, आने लगे थे. उसके बाद जो 2 मसले हुआ आपस में इनको, उसके बाद तो जब फ्लाइट ही कैंसिल हुआ तो फिर आया ही नहीं पूरी टूरिस्ट. सर, आप बताइए, पहले एक घाट में लगभग हज़ारों लोग दिखाई देते थे, अब लगभग कितना लोग दिखाई देने देते हैं? एक बोट को कितना लोग आते हैं? अभी तो आप देख रहे हैं, तो अभी तो कोई नहीं आ रहा है. अभी यही कश्मीरी घूमते हैं यहाँ पे, ये लोकल लोग घूमते हैं यहाँ पे, और कोई नहीं. आपको सुबह से भी बोनी भी नहीं हो? अभी नहीं हो रही. आपको टूरिस्ट को क्या कहना चाहते हैं आप? बस टूरिस्ट को कहना है, आ जाओ कश्मीर. इसमें क्या है, वेलकम है, हम उनको इंतज़ार कर रहे हैं आने. तो अभी कोई डर वर नहीं है, आ जाओ कश्मीर. ಇದಿಷ್ಟು ಇಲ್ಲಿನ ನಾವಿಕರು ಹೇಳುವಂಥ ಸನ್ನಿವೇಶಗಳು. ನೋಡಿ, ಅವ್ರು ಹೇಳುವಂಥದ್ದು ಕಾಶ್ಮೀರದಲ್ಲಿ ಈಗ ಸದ್ಯಕ್ಕೆ ಆತಂಕದ ಪರಿಸ್ಥಿತಿಗಳಿಲ್ಲ, ಎಲ್ಲರೂ ಕೂಡ ಮತ್ತೆ ಬನ್ನಿ ಕಾಶ್ಮೀರಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನವನ್ನು ಕೂಡ ಕೊಡ್ತಿದ್ದಾರೆ. ಇಲ್ಲಿನ ಚಿತ್ರಣಗಳನ್ನು ಎಲ್ಲವೂ ಕೂಡ ನೋಡಿ, ಪಾಪ ಕೆಲಸ ಇಲ್ಲದೆ ಓಡಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಆದಷ್ಟು ಬೇಗ ಪರಿಸ್ಥಿತಿ ಒಂದು ಸುಧಾರಿಸ್ಬಿಟ್ರೆ ಮತ್ತೆ ನಮ್ಮ ಜೀವನ ಎಂದಿನಂತಾಗುತ್ತೆ, ನಾರ್ಮಲ್ ಆಗುತ್ತೆ, ನಾವು ಮೊದಲಿನಂತೆ ಜೀವನ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಇದ್ರ ಜೊತೆಗೆ ಆದಷ್ಟು ಬೇಗ ಏರ್ಪೋರ್ಟ್ ಓಪನ್ ಆದರೆ ಟೂರಿಸ್ಟ್ಗಳು ಹೆಚ್ಚು ಬರ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಅವರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ.